ನಮ್ಮ ಕಣ್ಣಲ್ಲಿ 3,000 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದ್ರೂ ಎತ್ತಿಡಿತಾ ಇದ್ದಾರೆ ಅಂದ್ರೆ ನಮ್ಮಂತ ಸಮಾನತಾವಾದಿಗಳು ಮಾತ್ರ. ಸುಮ್ನೆ ಒಂದ್ ರೀತಿ ನಾನು ಒಂದ್ ರೀತಿ ಸೂಟ್ ಹಾಕೊಂಡು ಸಿಎಂ ಆಗ್ಬೇಕು ಈ ಆಸೆ ದುರಾಸೆಗಳು ಯಾವ್ದು ಇಲ್ಲ. ಎಷ್ಟೋ ಜನ RSS ನಲ್ಲಿರೋ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಅವ್ರು ಯಾರು CM PM ಬಯಸೋರಲ್ಲ, ಬೇರೆಯವ್ರು ಆಗ್ಲಿ ಅನ್ನೋ ರೀತಿನಲ್ಲಿ ಅವ್ರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ತಮಿಳುನಾಡಿನಲ್ಲಿ ಜನ ಬದಲಾವಣೆ ಬಯಸಿದೆ. ಅಲ್ಲಿಂದ 108 ಸೀಟು TVK ಪಕ್ಷ ಪಡೆದಿದೆ. ಆದ್ರೆ ನನಗೆ ಲೀಡರ್ಶಿಪ್ ನಲ್ಲಿ ಅವ್ರು ಇಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಜನಪರವ ಸಮಸ್ಯೆಗಳ ಬಗೆಹರಿಸ್ತಂತ ನನಗೆ ಕಾಣಿಸ್ತಾ ಇಲ್ಲ. ನಾವು ಏನು ಗೆಲ್ಲಿ ಸೋಲ್ಲಿ ನಾವು ಜನಪರವಾಗಿ ಕೆಲಸ ಮಾಡ್ತೀವಿ. ಪಕ್ಷ ಕಟ್ಟಿದ್ರೆ ನಮಗೆ ಪ್ರಜಾಪ್ರಭುತ್ವದ ಶಾಶ್ವತವಾದ ಪರಿಹಾರ ಇದೆ ಅನ್ನೋದು ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಗಟ್ಟಿಯಾಗಿ ನುಡಿದಂತೆ ನಡೆದು 3 ಪಕ್ಷ ಕಟ್ಟಿರೋದು ಇತಿಹಾಸ ನಮಗೆ ಗೊತ್ತಿದೆ. ಅದೇ ರೀತಿ ದ್ರಾವಿಡ ಚಳುವಳಿ ಅನ್ನೋ ತಮಿಳುನಾಡಿನಲ್ಲಿ ತಂದೆ ಪೆರಿಯಾರ ಮಾರ್ಗದರ್ಶಕದಲ್ಲಿ ನಮಗೆ ಒಂದು ಬಲಿಷ್ಠವಾದ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಇಲ್ಲದೆ ನನಗೆ ಒಂದು ಪ್ರಾದೇಶಿಕ ಶಕ್ತಿ 59 ವರ್ಷ ಅಲ್ಲಿ ದ್ರವಿಡಿಯನ್ ಮೂವ್ಮೆಂಟ್ ಪೊಲಿಟಿಕಲಿ ಯಶಸ್ವಿಯಾಗಿತ್ತು. ಕಾಂಶಿರಾಮ್ಜಿಯವರು ಕೂಡ ಬಹುಜನನ್ನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅವರು ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಯಶಸ್ವಿ ಮಾಡಿದರು. ನಾವು ನೋಡಿ ಕರ್ನಾಟಕಕ್ಕೆ ಒಂದು ಸಿದ್ಧಾಂತದ ನಾವೆಲ್ಲ ಕುವೆಂಪುರ ಅನುಯಾಯಿಗಳು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ನ್ಯಾಯದ ಪರಿಕಲ್ಪನೆ ಅಡಿಯಲ್ಲಿ ನಾವು ಬರೀ ಹೋರಾಟ ಮಾಡಿದ್ರೆ ಸಾಲದು. ಹೋರಾಟ ಎಷ್ಟೇ ಮಾಡಿದ್ರೂ ಯಾಳುವ ಶಕ್ತಿಗಳು ಅದನ್ನು ಕಾರ್ಯರೂಪಕ್ಕೆ ತರಲ್ಲ ಅಂದರೆ ನಮ್ಮ ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ, ನಮ್ಮ ಹೋರಾಟಗಳನ್ನ ಒಂದು ರೀತಿ ಮೂಲೆಗೂ ಮಾಡ್ತಾರೆ, ನಮ್ಮ ಹೋರಾಟಗಳನ್ನ ಕೇರ್ಲೆಸ್ ಮಾಡ್ತಾರೆ. ನಾವು ಹೋರಾಟದ ಮುಂದುವರಿದ ಭಾಗ ಏನು ಅಂದರೆ ಪೊಲಿಟಿಕಲ್ ಆಗಿ ಗಟ್ಟಿಯಾಗೋದು. ಪೊಲಿಟಿಕಲ್ ಆಗಿ ಗಟ್ಟಿಯಾಗಬೇಕು ಅಂದರೆ ಇದು ಒಂದು ಜಾತಿಯವರ ಪಕ್ಷ ಅಲ್ಲ, ಒಂದು ಧರ್ಮದ ಪಕ್ಷ ಅಲ್ಲ, ಒಂದು ಸಿದ್ಧಾಂತದ ಪಕ್ಷ ಕಟ್ಟಬೇಕು. ಆ ಸಿದ್ಧಾಂತ ನಾವು ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ, ಮಧ್ಯಪಂಥನೂ ಅಲ್ಲ. ನಮ್ಮದೇ ಆದ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ, ಕುವೆಂಪು ಅವರ ಸತ್ಯಪಂಥ. ಈ ಸತ್ಯಪಂಥದ ಮುಖಾಂತರ ನಾವೆಲ್ಲ ಚಳುವಳಿಗಳು ಒಗ್ಗಟ್ಟಾದರೆ ದಲಿತ ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿಯಕ್ಕೆ ಶ್ರಮಿಸ್ತಿದ್ದಾರೋ ನಾವೆಲ್ಲರೂ ಒಗ್ಗಟ್ಟಾದರೆ ಕರ್ನಾಟಕ ಒಂದು ಬಲಿಷ್ಠವಾದ ರಾಜ್ಯ ಆಗುತ್ತೆ. ಎಲ್ಲ ಸಮಸ್ಯೆಗಳು ನಾವು ಪರಿಹಾರ ಪಡ್ಬೋದು. ಸಮಸ್ಯೆಗಳು ಏನಾಗ್ತಾ ಇದೆ ಇವತ್ತು ಅಂದರೆ ಉಳ್ಳವರ ಪರವಾಗಿ, ಉಳ್ಳವರಿಂದ, ಉಳ್ಳವರಿಗೋಸ್ಕರ ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ. ಶಿಕ್ಷಣ, ಆರೋಗ್ಯದ ವ್ಯವಸ್ಥೆ, ಭೂಮಿ ವ್ಯವಸ್ಥೆ, ಎಲ್ಲ ರೀತಿ ಕಾಂಟ್ರಾಕ್ಟರ್ ಲಾಬಿಗಳು, ಶ್ರೀಮಂತ ಲ್ಯಾಂಡ್ ಮಾಫಿಯಾ ಲಾಬಿಗಳು, ಎಲ್ಲರಿಗೂ ಒಂದು ರೀತಿ ಈ ದುಡ್ಡಿರೋರ ಪರವಾಗಿ ಬೆಂಗಳೂರಿನಲ್ಲಿ ಕೆಲವು ಕಡೆ ಈ ಸದಾಶಿವನಗರ ಡಾಲರ್ಸ್ ಕಾಲನಿ, ಕುಮಾರ ಪಾರ್ಕ್ ವೆಸ್ಟ್ ಅನ್ನೋ ಜಾಗದಲ್ಲೇ ಎಲ್ಲ ರೀತಿ ಲಾಭ ಆಗ್ತಾ ಇದೆ. ಅದನ್ನು ಆಗದೆ ನಮಗೆ ಸರಿಪಡಿಸ್ಬೇಕು ಅಂದರೆ ನಮಗೆ ನ್ಯಾಯ ಬೇಕು. ಸಂವಿಧಾನ ಪೀಠಿಕೆನ ನ್ಯಾಯ ಹೇಳುತ್ತೆ. ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನ ಸರಿಪಡಿಸ್ಬೇಕು. ಸೊ ಇತಿಹಾಸ ಏನು ತಪ್ಪು ಮಾಡಿದೆ ರಾಜ್ಯಕ್ಕೆ ನಾವು ಇವಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗಲೇ 224 ಕ್ಷೇತ್ರಗಳಲ್ಲೂ ಸಮಾನತೆ ಸಭೆ ಮಾಡಿ 2 ವರ್ಷಗಳಿಂದ ನಾವು ಇವಾಗ 2ನೇ ಸುತ್ತಲ್ಲಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ, ಹಳೆ ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳೆಲ್ಲ ಫೋಕಸ್ ಮಾಡಿ ನಮ್ಮ ಕರ್ನಾಟಕದ ಒಂದು ನ್ಯಾಯಕ್ಕೋಸ್ಕರ, ಭೌಗೋಳಿಕ ನ್ಯಾಯಕ್ಕೋಸ್ಕರ ಎಲ್ಲ ಭಾಗಗಳು ಬೆಳಿಬೇಕು ಹೊರತು ಕೆಲವು ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಥವಾ ಆ ಭಾಗಗಳಿಂದ ಬಂದು ಬೆಂಗಳೂರಿನಲ್ಲಿ ಲಾಭ ಮಾಡ್ತಿರೋ ಕೆಲವು ವ್ಯಕ್ತಿಗಳಲ್ಲ, ರಾಜಕಾರಣಿಗಳಲ್ಲ. ನಮಗೆಲ್ಲ ಜನರ ಜೀವನಕ್ಕೆ ಒಳ್ಳೇದಾಗಬೇಕು ಅಂದರೆ ನಾವು ಕೂಡ ಪೊಲಿಟಿಕಲ್ ಸ್ಟ್ರೆಂತ್ ಆಗಬೇಕು. ಸೊ ನಮಗೆ ಪೊಲಿಟಿಕಲ್ ಸ್ಟ್ರೆಂತಿಂದನೇ ಶಾಶ್ವತವಾದ ಪರಿಹಾರ, ಪೊಲಿಟಿಕಲ್ ಸ್ಟ್ರೆಂತಿಂದನೇ ಸಮಾಜ ಕಟ್ಟೋ ಸಾಧ್ಯತೆಗಳಿದೆ. ಪೊಲಿಟಿಕಲ್ ಸ್ಟ್ರೆಂತಿಂದನೇ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೆ ನಾವು ನೋಡ್ಕೋಬೋದು. ಭಾಳ ಮುಖ್ಯವಾಗಿ ಇವತ್ತು 3,000 ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಹಂತಕ್ಕೆ ಸಂವಿಧಾನ ಜಾತ ಅಂತ ಹೇಳ್ತಾರೆ, ಸಂವಿಧಾನ ಕಂಠಪಾಠ ಮಾಡ್ತಾರೆ, ಸಂವಿಧಾನ ಪೀಠಿಕೆ ಜೈವಿಂದ ತೆಗಿತಾರೆ, ಸಂವಿಧಾನಕ್ಕೆ ತಲೆಬಾಗ್ತಾರೆ. ನಮ್ಮ ಕಣ್ಣಲ್ಲಿ 3,000 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ. ಯಾರಾದರೂ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮ ಸಮಾಜವಾದಿ ಅಂತ ಕೆಲಸ ಮಾಡ್ತಿರೋರು ಸಮಾನತಾವಾದಿಗಳು ಮಾತ್ರ. ನಾವು ಮಾತ್ರ ನಮ್ಮ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿತಾ ಇದ್ದೀವಿ. ನಾವು ಇವತ್ತಿನ ದಿನ ಹೋರಾಟಗಾರರಿಂದ ಒಂದು ಮುಂದುವರಿದ ಭಾಗ ಪೊಲಿಟಿಕಲ್ ಮೂವ್ಮೆಂಟ್. ಈ ಪೊಲಿಟಿಕಲ್ ಮೂವ್ಮೆಂಟ್ ಮುಖಾಂತರ ಕರ್ನಾಟಕ ಬಲಿಷ್ಠ ಮಾಡ್ಬೋದು, ಎಲ್ಲ ರೀತಿ ಸಮಸ್ಯೆಗಳಿಗೆ ಬಗೆಹರಿಸ್ಬೋದು. ನಾವು ಭಾಳ ಮುಖ್ಯವಾಗಿ ಪವರ್ ಸ್ಟ್ರಕ್ಚರ್ನಲ್ಲಿ ತಳಮಟ್ಟದಲ್ಲಿರೋರನ್ನ ಏರಿಸಬೇಕು, ಆಳ್ತಿರೋರು ಮೇಲಿರೋರನ್ನ ಸ್ವಲ್ಪ ಇಳಿಸ್ಬೇಕು, ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು. ಅದೇ ನ್ಯಾಯದ ಪರಿಕಲ್ಪನೆ. ಆ ನ್ಯಾಯದ ಪರಿಕಲ್ಪನೆ ಅಡಿಯಲ್ಲಿ ನಾವು ಒಂದು ಸಮಾಜ ನಿರ್ಮಾಣ ಮಾಡಿದ್ರೆ ಕರ್ನಾಟಕ ಭಾಳ ಬಲಿಷ್ಠ ಆಗುತ್ತೆ. ಬೇರೆ ರಾಜ್ಯಗಳು ತಿರುಗಿ ನೋಡ್ತಾರೆ. ನಾವಿಲ್ಲಿ ಹೋಗ್ತಾ ಇರೋದು ಯಾವ ಸಿನಿಮಾ ಸ್ಟಾರ್ಗಳ ಅಭಿಮಾನಿಗಳ ಹತ್ರ ಅಲ್ಲ. ಯಾರು ಇಲ್ಲಿ ಸಿನಿಮಾ ಅಭಿಮಾನಿಗಳು ಅಲ್ಲಿ ಯಾವುದೋ ಒಂದು ತಮಿಳುನಾಡಿನಲ್ಲೋ ಯಾವುದೋ ಒಂದು ಆಂಧ್ರ ಪ್ರದೇಶದಲ್ಲೋ ಈ ರೀತಿಯ CM DCM ಆಗಿ ಸಿನಿಮಾ ಸ್ಟಾರ್ ಕ್ರೇಜ್ ಇರೋರು ಅಲ್ಲ. ಇಲ್ಲಿ ನಾವು ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಚಳುವಳಿಗಾರರು, ಹೋರಾಟಗಾರರು, ಸಮಾಜ ಸೇವಕರು, ರಾಜ್ಯ ಕಟ್ಟಿರೋರು, ದೇಶ ಕಟ್ಟಬೇಕು ಅಂತ ನಿಸ್ವಾರ್ಥ ಸೇವಕರು, ಅಂಥವರಿಂದ ಪರಿವರ್ತನೆ ಸಾಧ್ಯ ಇದೆ ಹೊರತು
ನಾವು ಯಾವ ಒಂದು ರೀತಿ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳು ಈ ಸಮಾಜದ ಸಮಸ್ಯೆಗಳು ಪ್ರಾಬ್ಲಮ್ ಹೊರತು ಅವರಿಂದ ಪರಿಹಾರ ಸಿಗ್ತಾ ಇಲ್ಲ ಅಂತ ಗಟ್ಟಿಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಇವಾಗ ಎಲೆಕ್ಷನ್ ಇದು ಪಾರ್ಟಿ ಕಟ್ಟೋದಂದ್ರಪ್ಪ ಅಂದ್ರೆ ಸುಮಾರು ದುಡ್ಡು ಖರ್ಚಾಗುತ್ತೆ ಸರ್. ಮತ್ತೆ ಎಲೆಕ್ಷನ್ ಟೈಮಲ್ಲಿ ಆಯಿತು, ಮತ್ತೆ ಪ್ರಚಾರ ಇದಕ್ಕಂತ ದುಡ್ಡು ಸಾವಿರಾರು ಕೋಟಿ ಗಟ್ಲೆನೆ ಇವಾಗ ಎಸ್ಟಿಮೇಟ್ ಇಟ್ಕೊಂಡಿರ್ತಾರೆ. ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ 200 ಕೋಟಿ ತನಕ ಹೋಗುತ್ತೆ. ಬಟ್ ನೀವು ಪಾರ್ಟಿ ಕಟ್ತಾ ಇದ್ದೀರಾ, ಮತ್ತೆ ದುಡ್ಡಿನ ಹೇಗೆ ನಿಭಾಯಿಸ್ತೀರಾ, ಮತ್ತೆ ಯಾವ ರೀತಿ ಅಂತ? ನಮಗೆ ಪಕ್ಷಕ್ಕೋಸ್ಕರ, ಪೊಲಿಟಿಕಲ್ ಮೂವ್ಮೆಂಟ್ಗೋಸ್ಕರ ದುಡ್ಡು ಬೇಕೇ ಬೇಕು. ದುಡ್ಡು ಇಲ್ಲದೆ ಕಟ್ಟೋದು ಸಾಧ್ಯ ಇಲ್ಲ. ಆದರೆ ಎಷ್ಟು ದುಡ್ಡು ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇವತ್ತಿನ ದಿನ ನಮ್ಮ ಜನರಿಗೆ ಪರ್ಯಾಯ ಬೇಕು, ಪರಿಹಾರ ಬೇಕು, ಪರಿವರ್ತನೆ ಬೇಕು. ಜನರು 3 ಕಡೆಯಿಂದ ಎಷ್ಟೋ ಸರಿ ದುಡ್ಡು ತಗೋಬೋದು, ಅದು ಅವರ ದುಡ್ಡೇ ಕೊಳ್ಳೆ ಹೊಡೆದಿರೋ ದುಡ್ಡು ಅದು. ಆದರೆ ವೋಟ್ ಮಾತ್ರ ಒಂದು ಕಡೆ ಹಾಕ್ತಾರೆ. ಸೊ ನಮಗೆ ನೀವು 3 ಕಡೆ ದುಡ್ಡು ತೊಗೊತಿರೋ ಬಿಡ್ತಾರೋ ಅದು ನೀವು ತೀರ್ಮಾನ ಮಾಡಬೇಕು. ಯಾಕಂದರೆ ಇವರೆಲ್ಲ ಕೊಳ್ಳೆ ಹೊಡೆದಿರೋ ದುಡ್ಡು. ನಮ್ಮ ಅಭ್ಯರ್ಥಿ ನೀವು ವೋಟ್ ಹಾಕಿ, ಯಾಕಂದರೆ ನಮ್ಮ ಅಭ್ಯರ್ಥಿ ನಿಮಗೆ ನ್ಯಾಯ ಒದಗಿಸ್ತಾರೆ. ನಮ್ಮ ಅಭ್ಯರ್ಥಿ ನಿಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾರೆ. ನಮ್ಮ ಅಭ್ಯರ್ಥಿ ನಿಮ್ಮ ಜೀವನಕ್ಕೆ, ನಿಮ್ಮ ಮುಂದಿನ ತಲೆಮಾರುಗಳಿಗೆ ಒಂದು ರೀತಿ ಪ್ರಾಮಾಣಿಕ ಪ್ರಯತ್ನ ಪಟ್ಟು ನಿಮಗೆ ಒಳ್ಳೇದು ಮಾಡೋಕ್ಕೆ, ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಕೆಲಸ ಮಾಡ್ತಾರೆ. ಅದನ್ನು ನಾವು ಅಂಥ ಅಭ್ಯರ್ಥಿಗಳು ನಿಲ್ಲಿಸಿದ್ರೆ, ಅಂಥ ಒಂದು 10-15 ವರ್ಷಗಳಿಂದ ಕೆಲಸ ಮಾಡಿರೋರು ಸ್ಥಳೀಯರು, ನಮಗೆ 5 ಮೈನ್ ಕ್ರೈಟೀರಿಯಾ. ಒಂದು ಸಮಾಜ ಸಿದ್ಧಾಂತ ಒಪ್ಪೋರು, 2ನೇ ಅದು ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆಯಾಗಿ ನಮ್ಮ ಸಿದ್ಧಾಂತ ಒಪ್ಪೋರು ಅಂದರೆ ಅವರು ನಮ್ಮವರೇ. 2ನೇದಾಗಿ ಸ್ಥಳೀಯನ ಜನ ವಿಚಾರ ಬಗೆಹರಿಸೋ ವಿಚಾರ, ಅವ್ರ ಒಂದು ಜನರ ಜೊತೆ ಒಡನಾಟ ಸಂಪರ್ಕ ಇರೋದು ಭಾಳ ಮುಖ್ಯ. 3ನೇದು ಏನಂದರೆ ನಮಗೆ ಒಂದು ಸೇವಾ ಮನೋಭಾವ. ಸೇವೆಯಿಂದನೇ ವೋಟ್ ಕನ್ವರ್ಟ್ ಆಗೋದು. ಸೇವೆ 10-15 ವರ್ಷಗಳಿಂದ ಮಾಡಿರೋದಿದ್ದರೆ ಜನರಿಗೆ ಒಂದು ಭರವಸೆ ಬರುತ್ತೆ, ಅದು ಭಾಳ ಮುಖ್ಯ. 4ನೇ ಪ್ರಾಮಾಣಿಕ ಹಿನ್ನೆಲೆ, ಮತ್ತು 5ನೇದು ಅವ್ರ ಹತ್ರನೂ ಓಡಾಡೋಕ್ಕೆ, ಒಂದು ರೀತಿ ತಲುಪಕ್ಕೆ ಒಂದು ಅಮೌಂಟ್ ಆರ್ಥಿಕ ಭದ್ರತೆ ಫಂಡ್ ಇರಬೇಕು. ನಾವು ನೋಡಿ ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ಪಾರ್ಟಿ ಫಂಡ್ ಅಂತ ಕೊಡಬೇಕು ಅಂದರೆ ನಿಮ್ಮ ಹತ್ರ ಸಾವಿರಾರು ಕೋಟಿ ಇರಬೇಕು. ಸಾವಿರಾರು ಕೋಟಿ ಇದೆ ಅಂದರೆ ನೀವು ಮಾಡಬಾರದು ಮಾಡಿರ್ತೀರ, ಆಗಬಾರದು ಆಗಿರುತ್ತೆ. ನಮಗೇನು ಬೇಕಾಗತ್ತೆ ಅಂದರೆ ನಾವು ಏನು ಪಾರ್ಟಿ ನಡೆಸೋಕ್ಕೆ ಏನು ಬೇಕೋ ಅದನ್ನು ನಾವು ನೋಡ್ಕೊಡ್ತೀವಿ. ನನ್ನ ಹತ್ರ ಏನಿದೆಯೋ ಅದನ್ನು ಸಮಾಜಕ್ಕೆ ನಾನು ವಾಪಸ್ ಕೊಡೋಕ್ಕೆ ತಯಾರಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಪಡೆದಿದ್ದೀನಿ ಕರ್ನಾಟಕ ಸಮಾಜದಿಂದ. ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅದು ನ್ಯಾಯ, ನುಡಿದಂತೆ ನಡೆಯೋರಾಗಬೇಕು. ಆದರೆ ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ 224 ಕಡೆಯೂ ಕೂಡ ನಮಗೆ ಒಂದು ರೀತಿ ಆರ್ಥಿಕ ಭದ್ರತೆ ಇರೋದು, ಫಂಡ್ ಇರೋ ಕ್ಯಾಂಡಿಡೇಟ್ಗಳು ಬೇಕಾಗ್ತಾರೆ. ಓಡಾಡೋಕ್ಕೆ, ಸೇವೆ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ಜನ ತಲುಪಕ್ಕೆ. ಅದು ಒಂದೇ ಸಲ ಒಂದು ರೀತಿ ಎಲೆಕ್ಷನ್ಗಿಂತ ಮುಂಚೆ ದುಡ್ಡು ಸುರಿಯೋ ಪ್ರಶ್ನೆ ಬರಲ್ಲ ಇಲ್ಲಿ, ಅಥವಾ ಎಲೆಕ್ಷನ್ ವೋಟ್ಗೋಸ್ಕರ ದುಡ್ಡು ಕೊಡೋ ಪ್ರಶ್ನೆ ಅಲ್ಲ. ನಮಗೆ ಎಂಥವ್ರು ಬೇಕು ಅಂದರೆ 15 ವರ್ಷದಿಂದ ಸೇವೆ ಮಾಡಿ, ಕೆಲಸ ಮಾಡಿ, ಒಂದು ಕ್ರೆಡಿಬಿಲಿಟಿ, ಒಂದು ವಿಶ್ವಾಸಾರ್ಹತೆ ಗಳಿಸಿ ಅಂಥವ್ರು ನಿಲ್ಲಿಸಿದ್ರೆ, ಇಲ್ಲಪ್ಪ ನಮಗೆ ಬರೀ ಒಂದು ಕ್ಷೇತ್ರ ಅಲ್ಲ 224 ಕಡೆ ಇಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಭರವಸೆ ಬರುತ್ತೆ. ಕರ್ನಾಟಕದ ಒಂದು ಬದಲಾವಣೆಯ ಗಾಳಿ ಬೀಸುತ್ತೆ. ಸೊ ಆ ದಿಕ್ಕಿನಲ್ಲಿ ನಾವು ಖಂಡಿತ ನಮಗೆ ಫಂಡ್ ಬೇಕಿದೆ. ಬಟ್ ನಮ್ಗೆ ಯಾರು ಕೂಡ 100 ಕೋಟಿ 1000 ಕೋಟಿ ಬೇಕಿಲ್ಲ. 100 ಕೋಟಿ 1000 ಕೋಟಿ ಇರೋರು ಇನ್ನೂ ಪ್ರಾಫಿಟ್ಗೋಸ್ಕರ, ಅವ್ರ ಜೇಬ್ ತುಂಬಿಸ್ಕೊಳ್ಳೋಕ್ಕೋಸ್ಕರ ಈ ವ್ಯವಸ್ಥೆನ ಇನ್ನೂ ನಾಶ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಭಾಳ ಮುಖ್ಯ ಆಗುತ್ತೆ. ಈ 5 ಕ್ರೈಟೀರಿಯಾ ಜನ ಇರೋರು ಇದ್ದಾರೆ ನಮ್ಮ ಕಣ್ಣಲ್ಲಿ. ಇವತ್ತಿನ ದಿನ ಮುಂಚೆ 50 ವರ್ಷದ ಹಿಂದೆ ಥರ ಊಟ ಇಲ್ಲದೆ ಒಂದು ರೀತಿ ಜೀವ ಕಡ್ಕೊಳ್ಳೋ ಅಥವಾ ಸಾಯೋರು ಸಮಾಜ ಈ ರೀತಿ ಇಲ್ಲ ಇವತ್ತಿನ ದಿನ. ಇವತ್ತಿನ ಏನಾಗ್ತಾ ಇದೆ, ಒಂದಟ್ಟು 3 ಹೊತ್ತು ಊಟ ಆದರೂ ಸಿಗುತ್ತೆ, ಒಂದು ಹೊತ್ತು ಬಾಡಿಗೆ ಕಟ್ಟೋ ಎಷ್ಟೋ ಕಡೆ ಸಾಧ್ಯ ಇದೆ. ನಮಗೆ ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪ ಅಮೌಂಟ್ ಇರೋರು ಅಂಥವ್ರು MLA ಕ್ಯಾಂಡಿಡೇಟ್ ಆಗಬೇಕು. ಬಾಡಿಗೆ ಕಟ್ಟೋದೇ ತೊಂದರೆ ಆಗ್ತಾ ಇದ್ದರೆ MLA ಕ್ಯಾಂಡಿಡೇಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮ್ಮ ಮೇಯ್ನ್ ಏನಂದರೆ ಓಡಾಡೋಕ್ಕೆ ಜನ ತಲುಪೋಕೆ ಒಂದು ಸ್ವಲ್ಪ ಲೋಕಲ್ ಆದ ಫಂಡ್ ಬೇಕು. ನಾವು ಪಾರ್ಟಿ ನಡೆಸ್ತೀವಿ, ನಾವೆಲ್ಲ ಒಗ್ಗಟ್ಟಾಗಿ ಜನರಿಗೆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡಿ, ಆ ಇಮ್ಯಾಜಿನೇಷನ್ ಸಿದ್ಧಾಂತ ತಕ್ಕಂತೆ ಕೆಲಸ ಮಾಡಿದ್ರೆ ಜನ ನಮಗೂ ಕೂಡ ಒಂದು ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ನಮ್ಮೆಲ್ರಿಗೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ 224 ಕ್ಷೇತ್ರಗಳಿದ್ದಾವೆ. ಆ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಸಿಕ್ಕಿದಾರಾ ಅಥವಾ ಸಿಗ್ತಾ ಇದ್ದಾರಾ? ಮತ್ತೆ ನಮಗೆ ಭಾಳ ಜನ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಜನ ಮುಂದೆ ಬರ್ತಾ ಇದ್ದಾರೆ. ನಾನು ಕೂಡ ನಿಂತ್ಕೊತೀನಿ ಅಂತ ನಾವು ಪ್ರತಿಯೊಬ್ಬರ ಹತ್ರ ಕೂತು ಮಾತಾಡಿ ಡಿಸ್ಕಸ್ ಮಾಡಿ ಅವರ ವಿಚಾರಗಳು, ಅವರ ಕೆಲಸಗಳು, ಅವ್ರಿಗೆ ಯಾವ ಥರ ಏನು ಅವರ ಆಲೋಚನೆಗಳು ಯಾವ ಥರ ಇದೆ ಅಂತ ನಾವು ಡಿಸ್ಕಸ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ನಮ್ಗೆ ಕ್ಯಾಂಡಿಡೇಟ್ ಬಂದಿದ ತಕ್ಷಣ ನಾನು ಆಯ್ಕೆ ಮಾಡೋ ಪ್ರಶ್ನೆ ಬರಲ್ಲ. ಕ್ಯಾಂಡಿಡೇಟ್ ಬಂದಿದ್ದ ತಕ್ಷಣ ಯಾರ ಕಡೆಯಿಂದ ಬರಬೇಕು ಅಂದರೆ ಹೋರಾಟಗಾರರು, ಚಳವಳಿಗಾರರು, ಸಮಾಜ ನಿಸ್ವಾರ್ಥ ಸೇವಕರಿಂದ ಈ ಕ್ಯಾಂಡಿಡೇಟ್ಗಳು ಬರ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಬರ್ತಾರೆ ಅಂದರೆ ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಗೊತ್ತಿರುತ್ತೆ, ಅವ್ರು ನೋಡಿರ್ತಾರೆ. ಅಂಥ ಕ್ಯಾಂಡಿಡೇಟ್ಸ್ಗಳಿಂದ ಇಲ್ಲಪ್ಪ ಈ ವ್ಯಕ್ತಿ ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿಜವಾಗ್ಲೂ ಜನಪರವಾಗಿದ್ದಾರೆ. ಯಾಕಂದರೆ ಅವ್ರ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರ ಕ್ಷೇತ್ರದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ನಾವೆಲ್ಲ ಜೊತೆಗೆ ಸೇರಿ ಕರ್ನಾಟಕದ ಅಂಥ ಉತ್ತಮ ಅಭ್ಯರ್ಥಿ ನಿಲ್ಲಿಸಿದ್ರೆ ಜನರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ. ಬಟ್ ಹಂತವಾಗಿ ನಾವು ಪ್ರಾಮಾಣಿಕವಾಗಿ ನೋಡಿ ನಾವು 224 ಕಡೆನೂ ಒಂದು ಬಲಿಷ್ಠವಾಗಿ ಜನಸೇವೆ ಮಾಡೋ, ನಿಜವಾಗ್ಲೂ ನಿಸ್ವಾರ್ಥವಾಗಿ ಕೆಲಸ ಮಾಡೋ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದೀವಿ. ಸುಮ್ಮನೆ ಒಂದು ರೀತಿ ನಾನು ಒಂದು ರೀತಿ ಸೂಟ್ ಹಾಕ್ಕೊಂಡು CM ಆಗಬೇಕು ಈ ಆಸೆ
ದುರಾಸೆಗಳು ಯಾವುದೂ ಇಲ್ಲ. ನಮಗೆ ಕರ್ನಾಟಕಕ್ಕೆ ಪರಿವರ್ತನೆ ಬೇಕು. ನಮ್ಮ ಸಿದ್ಧಾಂತ ಕಾಂಶಿರಾಮ್ಜಿಯವರು ಆರಾಮಾಗಿ CM ಆಗ್ಬೋದಾಗಿತ್ತು, ಯಾವತ್ತೂ ಆಗಿಲ್ಲ. ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಯಾವ CMಗಿಂತ ಜಾಸ್ತಿ ಇತಿಹಾಸದಲ್ಲಿ ಉಳ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಸಿದ್ಧಾಂತದ ಬದ್ಧವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ. ನಮ್ಗೆ ಅಂಥ ಒಂದು ಟೀಮ್ಗಳು ನಾವು ಕಟ್ತಾ ಇದ್ದೀವಿ, ಅಂಥ ಒಂದು ಉತ್ತಮ ಅಭ್ಯರ್ಥಿಗಳು ಹುಡುಕ್ತಾ ಇದ್ದೀವಿ. ನಮ್ಮ ಕರ್ನಾಟಕದ 224 ಜನಯಿಂದನೇ ನಾಳೆ ದಿನ ಸಮಾನತಾವಾದಿ ದಲಿತರಾಗಿರ್ಬೋದು, ಸಮಾನತಾವಾದಿ ಮಹಿಳೆ ಆಗಿರ್ಬೋದು, ಸಮಾನತಾವಾದಿ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಕುರುಬ ಆಗಿರ್ಬೋದು, ಮುಸಲ್ಮಾನ ನಾಸ್ತಿಕ ಆಗಿರ್ಬೋದು, ಯಾವುದೇ ಸಮಾನತಾವಾದಿ ಮನುಷ್ಯ ನಾಳೆ ದಿನ ಮಿನಿಸ್ಟರ್ಗಳಾಗಿ ಮುಖ್ಯಮಂತ್ರಿ ಆಗಕ್ಕೆ ನಾವು ಒಂದು ಬುನಾದಿ ಹಾಕೋದು ನಮ್ಮ ಉದ್ದೇಶ. ಇದು ಯಾವ ಅಸ್ಮಿತೆಗೋಸ್ಕರ ಅಲ್ಲ, ಇದು ಒಂದು ಸಿದ್ಧಾಂತ ಮತ್ತು ನ್ಯಾಯಕ್ಕೋಸ್ಕರ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. 2028ರಲ್ಲಿ ಚೇತನ್ ಅಹಿಂಸೆ ಅವರ ಕ್ಷೇತ್ರ ಯಾವುದಾಗಿರುತ್ತೆ ಮತ್ತು MLA ಸ್ಥಾನಕ್ಕೆ ನಿಲ್ತಾರ ಅನ್ನೋದು? ನಾನು ನೋಡಿ, ಪ್ರತಿಯೊಂದು 224 ಮತಕ್ಷೇತ್ರದಲ್ಲೂ ಓಡಾಡಬೇಕು, ಕೆಲಸ ಮಾಡಬೇಕು, ಜನ ತಲುಪಬೇಕು ಅನ್ನೋ ಕಾರಣಕ್ಕೆ ನಾನು ಯಾವ ಒಂದು ಕ್ಷೇತ್ರ ಆಯ್ಕೆ ಮಾಡಿ ನಾನು ವೈಯಕ್ತಿಕ ಅಧಿಕಾರ ಬಯಸೋನಲ್ಲ. ಸೊ ನಾನು ಯಾವುದಾದ್ರೂ ಒಂದು ಕ್ಷೇತ್ರ ಆಯ್ಕೆ ಮಾಡಿದ್ರೆ ಅದೇ ಕ್ಷೇತ್ರದಲ್ಲಿ ಗೆಲ್ಲಿ ಸೋಲಿ ನಾನು ಪ್ರಾಮಾಣಿಕವಾಗಿ ಜನರ ಜೀವನಕ್ಕೆ ಒಳ್ಳೇದು ಮಾಡಬೇಕಾಗಿ ಬರುತ್ತೆ. ನಾನು ಅದನ್ನು ಮಾಡೋಕ್ಕಾಗಲ್ಲ ಅಂದಾಗ ಎಲ್ಲ 224 ಮತಕ್ಷೇತ್ರದಲ್ಲೂ ಓಡಾಡಬೇಕು, ಜನಕ್ಕೆ ತಲುಪಬೇಕು, ಎಲ್ಲ ರೀತಿ ನಮ್ಮ ವಿಚಾರ ಹರಡಬೇಕು ಅಂದಾಗ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ. ಮತ್ತು ನಾವೆಲ್ಲ ಸಿದ್ಧಾಂತಕ್ಕೋಸ್ಕರ ನಿಂತಿರೋರಾದ್ಮೇಲೆ ಅದು ಬಲಪಂಥಿ ಸಿದ್ಧಾಂತದವರು ಎಷ್ಟೋ ಜನ RSSನಲ್ಲಿರೋ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಅವ್ರು ಯಾರು CM PM ಬಯಸೋರಲ್ಲ, ಬೇರೆಯವರಾಗಲಿ ಅನ್ನೋ ರೀತಿಯಲ್ಲಿ ಅವ್ರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ಕಮ್ಯುನಿಸ್ಟ್ ಕೂಡ ಎಡಪಂಥಿಯವರು ಎಷ್ಟೋ ಜನ ಅವ್ರ ಪಾಲಿಟ್ ಬ್ಯೂರೋನಲ್ಲಿ ಅವರು ಕೂಡ CM ಆಗಕ್ಕೆ ಬಯಸ್ತಾ ಇರೋರು, ಅವರು ಕೂಡ ನಿಸ್ವಾರ್ಥವಾಗಿ ಅವ್ರ ಸಿದ್ಧಾಂತದ ಮಾಡ್ತಾರೆ. ನಮ್ಮ ಸತ್ಯಪಂಥ ಸಮಾನತಾವಾದ ಕೂಡ ನಾವು ಯಾವ ಒಂದು ವೈಯಕ್ತಿಕ ಅಧಿಕಾರ ಬಯಸ್ತೆ ನಮ್ಮ ಮೂಮೆಂಟಿಂದ ಒಂದು ಪರಿವರ್ತನೆ ಆಗಬೇಕು, ನಮ್ಮ ಚಳುವಳಿಯಿಂದ ಒಂದು ನಿಜವಾಗ್ಲೂ ಒಂದು ಉತ್ತಮವಾದ ಮುಖ್ಯಮಂತ್ರಿಗಳು ಆಗಬೇಕು, ಉತ್ತಮವಾದ ಮಿನಿಸ್ಟ್ರುಗಳಾಗಬೇಕು ಅಂತ ಸೈದ್ಧಾಂತಿಕ ಕೆಲಸ ಮಾಡೋ ನಮ್ಮ ಸಿದ್ಧಾಂತ. ಸೊ ನಾನಂತೂ ವೈಯಕ್ತಿಕವಾಗಿ ಯಾವ ಎಲೆಕ್ಷನ್ನು MLA ಮಿನಿಸ್ಟ್ರು MP ಆಗೋನಲ್ಲ. ನಮಗೆ ಕರ್ನಾಟಕದ ಒಂದು ಗಟ್ಟಿಯಾದ ಬುನಾದಿ ಕಟ್ಟಿ ಜನರ ಬದುಕಿಗೆ ಒಂದು ಉತ್ತಮವಾದ ರಾಜ್ಯದ ಒಂದು ಭವಿಷ್ಯಕ್ಕೆ ಒಂದು ಸಂವಿಧಾನ ಎತ್ತಿ ಹಿಡಿಯೋಕ್ಕೆ ನಾವೆಲ್ಲ ರೀತಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ಕೆಲಸನ ದಿಕ್ಕಲ್ಲಿ ಮಾಡ್ತಾ ಇದ್ದೀವಿ. ಬಟ್ ನಾವು ಕೂಡ ಕರ್ನಾಟಕಕ್ಕೆ ಉತ್ತಮವಾದ ಅಭ್ಯರ್ಥಿಗಳು ನಿಲ್ಲಿಸಿ ಜನಸೇವೆ ಮಾಡೋರು, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡೋರು, ಗಟ್ಟಿಯಾಗಿ ವಿಚಾರ ಗೊತ್ತಿರೋರು, ಭಾಳ ವರ್ಷಗಳಿಂದ ಸೇವೆ ಮಾಡ್ಕೊಂಡಿರೋರನ್ನೇ ಗುರುತಿಸಿ ನಾವು ಆಯ್ಕೆ ಮಾಡ್ತೀವಿ. ಅದರಿಂದ ಜನರು ಖಂಡಿತ ನಮಗೆ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ನನಗೆ ಖಂಡಿತ ಇದೆ. ಸರ್, ಒಂದು ವೇಳೆ ನೀವು ಈಗ 224 ಕ್ಷೇತ್ರಕ್ಕೆ ನೀವು ಓಡಾಡಬೇಕು ನಿಜ, ಬಟ್ ಆದರೂ ಸ್ಪೆಸಿಫಿಕ್ ಆಗಿ ನೀವು ಇಂಥದ್ದೇ ಕ್ಷೇತ್ರದಲ್ಲಿ ನಿಲ್ತೀನಿ ಅನ್ನೋದಾದರೆ ಯಾವ ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡ್ಕೊತೀರಾ ಅಂತ? ನಮಗೆ ನೋಡಿ, ನಾನು ಹುಟ್ಟಿ ಬೆಳೆದು ಓದಿದ್ದಲ್ಲ ಅಮೆರಿಕದಲ್ಲಿ. ನನಗೆ ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ಅಪಾರ ಪ್ರೀತಿ. ಕನ್ನಡದ ಮೇಲೆ ಎಲ್ಲ 224 ಕ್ಷೇತ್ರದಲ್ಲೂ ನಮ್ಮ ಜನ ಇದ್ದಾರೆ. ಅಲ್ಲಿ ಎಲ್ಲ ಕಡೆ ಯಾರ್ಯಾರ ಕಷ್ಟ ಆಗಿದೆಯೋ ಅವ್ರ ಜೀವನಕ್ಕೆ ಒಳ್ಳೇದು ಮಾಡೋದು ನಮ್ಮ ಉದ್ದೇಶ. ನಾನು ಈ ಕ್ಷೇತ್ರ ಆ ಕ್ಷೇತ್ರ ಅಂತ ನಾನು ಹಾಗೆ ನೋಡೋನಲ್ಲ. ನಮಗೆ ಎಲ್ಲಿ ಜಾಸ್ತಿ ಕಷ್ಟ ಇದೆಯೋ ಆ ಕ್ಷೇತ್ರಗಳಲ್ಲಿ ನಾವು ಫೋಕಸ್ ಮಾಡಿ ಅವ್ರನ್ನ ಜೀವನಕ್ಕೆ ಉತ್ತಮಗೊಳಿಸ್ಬೇಕು. ಎಲ್ಲಿ ಜಾಸ್ತಿ ಒಂದು ರೀತಿ ಸದಾಶಿವನಗರ, ನಾನಿದ್ದು ನಮ್ಮ ಮನೆ ಇರೋ ಕುಮಾರಪ್ಪ ಕುಸ್ತದ ಕೆಲವು ಕಡೆಗಳಲ್ಲಿ ಎಲ್ಲಿ ಜಾಸ್ತಿ ಒಂದು ಉಳ್ಳವರು ಅವ್ರವ್ರ ಮಕ್ಕಳಿಗೆ ಅವ್ರವ್ರ ಮೊಮ್ಮಕ್ಕಳಿಗೆ ಲಾಭ ಆಗ್ತಾ ಇದೆಯೋ ಅದನ್ನು ಸ್ವಲ್ಪ ಜಾಸ್ತಿ ವಾಪಸ್ ಕೊಡಬೇಕು. ಅವರ ಬೆಳವಣಿಗೆನೇ ಆಗಬಾರ್ದು, ಎಲ್ಲರೂ ಒಂದು ನ್ಯಾಯಯುತ ಬೆಳವಣಿಗೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಆ ರೀತಿ ನಾವು ಎಲ್ಲ 224 ಮತಕ್ಷೇತ್ರಗಳು ನಮ್ಮ ಕರ್ನಾಟಕದ ನಮ್ಮ ಜನ ಇದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವ್ರ ಜೀವನಕ್ಕೆ ಒಂದು ಉತ್ತಮವಾಗಿ ಅವ್ರ ಮಕ್ಕಳ ಜೀವನ ಉಜ್ವಲ ಆಗಬೇಕು ಅಂದರೆ ನಮಗೆ ಒಂದು ಪರಿಹಾರ ಬೇಕು, ನಮಗೆ ಒಂದು ಪರಿವರ್ತನೆ ಬೇಕು, ನಮಗೊಂದು ಪರ್ಯಾಯ ಬೇಕು. ಆ ಪರ್ಯಾಯನೇ ಒಂದು ಸಮಾಜ. ಆ ಸಮಾಜನ ನಾನು ಯಾವಾಗಲೂ ಹೇಳ್ತೀನಿ, ಇದು ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ. ಸೊ ಆ ಕ್ರಾಂತಿ ಒಂದು ಸಮಾಜ. ಅದೇ ನಮ್ಮ ಸಂವಿಧಾನ ಹೇಳೋದು ಒಂದು ಸಂಸ್ಥೆ ಬ್ಯಾನ್ ಮಾಡಿ ಇನ್ನೊಂದು ಪಕ್ಷನ ಗೆಲ್ಲಿ ಸೋಲಿ ಅಲ್ಲ. ನಮ್ಮ ಸಂವಿಧಾನ ಹೇಳೋದು ಏನಂದರೆ ಒಂದು ಸಮಾಜ ನಿರ್ಮಾಣ ಮಾಡಿ ಆ ಸಮಾಜ ಕಟ್ಟರೆ ನಾವು ಭಾಳ ಬಲಿಷ್ಠವಾದ ಕರ್ನಾಟಕ ಅಷ್ಟೇ ಅಲ್ಲದೆ ಭಾಳ ಗಟ್ಟಿಯಾದ ಒಂದು ನಿಜವಾಗ್ಲೂ ವಿಶ್ವಗುರು ಆದ ಭಾರತ ಆಗ್ತೀವಿ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತಮಿಳುನಾಡಲ್ಲಿ ಆಕ್ಟರ್ ವಿಜಯ್ಗೆ ಜನ ಕೈ ಹಿಡಿದ್ರು, ಕರ್ನಾಟಕದಲ್ಲಿ ಚೇತನ್ ಅಹಿಂಸೆಗೆ ಜನ ಕೈ ಹಿಡಿತಾರೆ ಅಂತ ನಂಬ್ತಿರೋದು. ನಮಗೆ ತಮಿಳುನಾಡಿನಲ್ಲಿ ಜನ ಬದಲಾವಣೆ ಬಯಸಿದ್ರು ಅನ್ನೋದು ಅದನ್ನು ನಾವು ನೋಡಿ ಅಲ್ಲಿಂದ 108 ಸೀಟು TVK ಪಕ್ಷ ಪಡೆದಿದೆ. ಅವರು ಕೂಡ ಅಧಿಕಾರಕ್ಕೆ ಬಂದು ಗೆದ್ದಿದ್ದಾರೆ. ಆದರೆ ನಿಜವಾಗ್ಲೂ ಆ TVK ಪಕ್ಷದಿಂದ ಯಾವ ಸಿದ್ಧಾಂತ ನಾನು ನೋಡ್ಕೊಂಡು ಕಂಡು ಬಂದಿಲ್ಲ. ಅಲ್ಲಿರೋ TVK ಅಲ್ಲಿ CM ಆಗಿರೋ ವಿಜಯ್ ಅವರು ಯಾವ ಮೀಡಿಯಾ ಮುಂದೆ ಒಂದು ಮಾತಾಡಿರೋ ನಾನು ನಿಜವಾಗ್ಲೂ ಸ್ಪಷ್ಟವಾಗಿ ಮೀಡಿಯಾ ಪ್ರೆಸ್ ಇಂಟರ್ವ್ಯೂ ಮಾಡಿರೋ ನಾನು ಕೇಳಿಲ್ಲ. ಇವರೆಲ್ಲ ಏನಾಗಿದೆ ಅಂದರೆ ಇದು ಒಂದು ರೀತಿ ಒಂದು ಸ್ಟಾರ್ ಕ್ರೇಜಿಂದ ಬೆಳ್ಕೊಂಬಂದು ಅದು ಒಂದು ರೀತಿ ಕಂಟಿನ್ಯೂ ಆಗಿ ಅವ್ರು ಗೆದ್ದಿರ್ಬೋದು. ಆದರೆ ನನಗೆ ಲೀಡರ್ಶಿಪ್ನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಜನಪರ ಸಮಸ್ಯೆಗಳು ಬಗೆಹರಿಸ್ತಂತ ನನಗೆ ಕಾಣಿಸ್ತಾ ಇಲ್ಲ. ಕೆಲವರು ಅವ್ರನ್ನ ಒಂದು ರೀತಿ ಅವರ ವಿಚಾರಗಳನ್ನ ವಿರೋಧ ಮಾಡಿರೋ ವ್ಯಕ್ತಿಗಳನ್ನೆಲ್ಲ ಜೈಲಿಗೆ ಹಾಕೋದು, ಯೂಟ್ಯೂಬರ್ಗಳನ್ನ ಜೈಲಿಗೆ ಹಾಕೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಉಲ್ಲಂಘನೆ ಮಾಡೋದು ಕೂಡ ನನಗೆ ಕಾಣಿಸ್ತಾ ಇದೆ. ನಮಗೇನು ಬೇಕು ಅಂದರೆ ಸಂವಿಧಾನದ ಮೂಲ ಆಶಯಗಳು ಎತ್ತಿ ಹಿಡಿಯೋರು. ಸೊ ನಾವು ಕರ್ನಾಟಕದಲ್ಲಿ ಯಾರ ಹತ್ರ ಹೋಗ್ತಾ ಇದ್ದೀವಿ ಅಂದರೆ
ಭಾಳ ಒಂದು ಜನಪರ ಕಾಳಜಿ ಇರೋರು ಚಳುವಳಿಗಾರರ ಹತ್ರ ಹೋಗ್ತಾ ಇದ್ದೀವಿ. ನಮಗೆ ಒಂದೇ ಸಲ ನಾವು 108 ಸೀಟ್ ಪಡಿತೀವಿ ಯಾವ ಭ್ರಮೆನಲ್ಲಿಲ್ಲ. ನಮಗೆ ಹಂತವಾಗಿ ಕಟ್ತೀವಿ. ಹೌದು, ಮೊದಲು ಸೋಲ್ಬೋದು, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವೇ ಗೆಲ್ತೀವಿ. ಸೊ ಅದು ನಮ್ಮ ಕಾಂಶಿರಾಮ್ ಅವ್ರ ಮಾದರಿ ಇದೆ. ಸೊ ನಾವು ಹಂತವಾಗಿ ಒಂದು ಇಟ್ಟಿಗೆ ಹಾಕಿ ನಾವು ಬಲಿಷ್ಠವಾಗ್ತೀವಿ. ಭಾಳ ಬೇಗ ಬೆಳೆದ್ರೆ ಭಾಳ ಬೇಗ ಬೀಳತ್ತೆ. ಬಟ್ ಗಟ್ಟಿಯಾಗಿ ಒಂದು ಬೇಸ್ ಹಾಕಿ ಕಟ್ಟಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ, ಅದು ಜನರ ಜೀವನಕ್ಕೆ ಒಳ್ಳೇದು ಮಾಡುತ್ತೆ. ಸೊ ನಾವು ಏನು ಗೆಲ್ಲಿ ಸೋಲ್ಲಿ ನಾವು ಜನಪರವಾಗಿ ಕೆಲಸ ಮಾಡ್ತೀವಿ. ಪೊಲಿಟಿಕಲ್ ಮೂವ್ಮೆಂಟ್ ಅಂದಾಗ, ನಾವು ಪೊಲಿಟಿಕಲ್ ಪಾರ್ಟಿ ಕಟ್ಟಿದಾಗ, ನಾವು ವೋಟ್ ಶೇರ್ ತೊಗೊಂಡು ನಾವು ಕೂಡ ಪರಿಣಾಮಕಾರಿ ಆದಾಗ ಈ ಆಳುವ ಶಕ್ತಿಗಳು ಅವರು ಕೂಡ ಕೆಲಸ ಮಾಡಬೇಕು ಅಂತ ಎದ್ದೇಳ್ತಾರೆ. ಎಲ್ಲಿ ಅವ್ರು ಕುರ್ಚಿ ಕಳ್ಕೊತಾರೆ, ಎಲ್ಲಿ ನಾಳೆ ದಿನ ಬೇರೆಯವ್ರು ಬಂದು ಅವರಿಗೆ ಒಂದು ರೀತಿ ನಿಜವಾಗ್ಲೂ ಯೋಗ್ಯ ಅರ್ಹರ ವ್ಯಕ್ತಿಗಳನ್ನು ಜನ ಆಯ್ಕೆ ಮಾಡ್ತಾನೆ ಅನ್ನೋ ಭಯದಿಂದ ಆದರೂ ಅವ್ರು ನಮ್ಮ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು, ಪರಿಸರ ನಾಶ ಮಾಡ್ತಿರೋದನ್ನ ಒಂದು ಕಡಿವಾಣ ಹಾಕೋದಾಗಿರ್ಬೋದು, ಮತ್ತು ಬಡವರು ಒಂದು ಈ ಜಾತಿ ವ್ಯವಸ್ಥೆ ಕಿತ್ತಾಕೋದು, ಲಿಂಗ ಸಮಾನತೆ, ಎಲ್ಲ ರೀತಿ ವ್ಯವಸ್ಥೆಗೆ ಅವರು ಕೂಡ ಕೆಲಸ ಮಾಡಿ ನಾವು ಮುಂದುವರಿತಾ ಇದ್ದೀವಿ. ನಾವು ಒಂದು ಸಣ್ಣ ಕುದುರೆ ಉಳ ರೀತಿಯಲ್ಲಿ ಈ ದೊಡ್ಡ ಹಸುಗಳು, ದೊಡ್ಡ ಕುದುರೆಗಳನ್ನ ಹೆಂಗೆ ಒಂದು ಕಚ್ಚಿ ಅದನ್ನು ಒಂದು ಎಬ್ಬರಿಸುತ್ತೋ ಆ ರೀತಿ ಎದ್ದೇಳಂಗೆ ಈ ಸರ್ಕಾರನ ಎಬ್ಬರಿಸೋಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಸಣ್ಣದಾಗಿರ್ಬೋದು, ನಾವೆಲ್ಲ ಗಟ್ಟಿಯಾಗಿರ್ತೀವಿ. ಗಟ್ಟಿತನದಿಂದನೇ ಈ ಗಟ್ಟಿ ಕಾಳುಗಳು ನಮ್ಮ ಕರ್ನಾಟಕದ 224 ಮತಕ್ಷೇತ್ರದಲ್ಲೂ ಗಟ್ಟಿ ಕಾಳುಗಳಿದ್ದಾರೆ. ನಾವೆಲ್ಲ ಸೇರಿ ಬದಲಾವಣೆ ಆಗಿದೆ ಅಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ರಸ್ತೆಗೆ ಇಳಿದಲ್ಲ. ಬದಲಾವಣೆ ಆಗಿದೆ ಅಂದರೆ ಬೆರಳೆಣಿಕೆ ಎಷ್ಟು ಜನ ಹೇಳಿ ಅವ್ರ ಇಡೀ ತಾಲೂಕು ಅಥವಾ ಜಿಲ್ಲೆನ ದಿಕ್ಕು ಬದಲಾಯಿಸೋ ರೀತಿಯಲ್ಲಿ ಕೆಲಸ ಆಗಿದೆ. ನಮ್ಮ ಮಾದರಿ ಬಾಬಾ ಸಾಹೇಬ್ರು ಹೇಳ್ತಾರೆ, ನಮ್ಮ ನದಿನಲ್ಲಿ ಕೊಚ್ಚಿಕೊಳ್ಳೋ ಮಣ್ಣಾಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಸೊ ನಮ್ಮ ಜೊತೆ ನಿಂತ್ಕೊಂಡಿರೋ ಸಮಾಜಕ್ಕೋಸ್ಕರ ನಿಂತ್ಕೊಂಡಿರೋರು ಬಂಡೆಗಳೇ. ಆ ಬಂಡೆಗಳ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. 1413 ಕೋಟಿ ಇರೋರು ಇವತ್ತಿನ ಮುಖ್ಯಮಂತ್ರಿ ಅವರೆಲ್ಲ ಬಂಡೆಗಳು. ನಿಜವಾಗ್ಲೂ ನಿಸ್ವಾರ್ಥವಾಗಿ ಸಮಾಜ ಕಟ್ತಾ ಇರೋರೇ ನಿಜವಾದ ಬಂಡೆಗಳು ಅಂತ ಹೇಳಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ರಾಜ್ಯದ ಜನತೆಗೆ ನಿಮ್ಮ ಪಕ್ಷದ ವತಿಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಜ್ಯದ ಜನತೆಗೆ ಏನು ಹೇಳ್ತೀವಿ ಅಂದರೆ, ಇವತ್ತಿನ ದಿನ ನಮಗೆ ಆಳುವ ಶಕ್ತಿಗಳು ಭಾಳ ದೊಡ್ಡ ಮಟ್ಟದ ವೈಫಲ್ಯದಿಂದ ಜನ ಜೀವನ ಕಷ್ಟ ಆಗ್ತಾ ಇದೆ. ಇದು ಬರೀ ಐತಿಹಾಸಿಕ ಕಾರಣಗಳಷ್ಟೇ ಅಲ್ಲ, ಸಾಮಾಜಿಕ ಕಾರಣಗಳಷ್ಟೇ ಅಲ್ಲ. ಈ ಆಳುವ ಶಕ್ತಿಗಳು ಅವರ ಒಂದು ವೈಯಕ್ತಿಕ ಲಾಭದಾಯಕವಾದ ಯೋಜನೆಗಳಿಂದ ಸಮಾಜ ಅರ್ಥ ಮಾಡಿಕೊಳ್ದೆ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಅವರ ಮೂಗು ನೇರಕ್ಕೆ ಕೆಲಸ ಮಾಡ್ತಿರೋದ್ರಿಂದ ಈ ವ್ಯವಸ್ಥೆ ಇನ್ನೂ ಹಾಳಾಗ್ತಾ ಇದೆ, ಇನ್ನೂ ಹದಗೆಟ್ಟೋಗಿದೆ. ನಾವಿದನ್ನು ಸರಿಪಡಿಸ್ಬೇಕು ಅಂದರೆ ಒಂದು ಸಂವಿಧಾನದ ಪೀಠಿಕೆಯನ್ನು ಎತ್ತಿಡಿಬೇಕು. ಸಮಾನತೆ, ನ್ಯಾಯ, ಧರ್ಮ ನಿರಪೇಕ್ಷತೆ, ಸಮಾಜವಾದ ಮತ್ತು ವೈಜ್ಞಾನಿಕ ಮನೋಭಾವದಿಂದ ನಾವು ಕರ್ನಾಟಕ ಕಟ್ಟಿದ್ರೆ ನಾವೆಲ್ಲರೂ ಸರಿ ಸಮಾನ ಅಂತ ಕಟ್ಟಿದ್ರೆ. ಯಾಕೆಂದ್ರೆ ನಮ್ಮ ಶತ್ರು ಯಾರು? ಯಾವ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಭಾಷಿಕರಲ್ಲ, ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ಅನ್ಯಾಯ ಮತ್ತು ಅಸಮಾನತೆ ವ್ಯವಸ್ಥೆಯನ್ನು ಸರಿಪಡಿಸಿ ತಿದ್ದಕ್ಕೆ ಮತ್ತು ಸಮಾಜ ನಿರ್ಮಾಣ ಮಾಡೋಕ್ಕೆ 7 ಕೋಟಿ ಕರ್ನಾಟಕದ ಎಲ್ಲರೂ ಸೇರಿ ಬಲಿಷ್ಠವಾಗಿ ಸೇರಿ ಒಗ್ಗಟ್ಟಾಗಿ ಸೇರಿ ನಮ್ಮ ಸಿದ್ಧಾಂತದಲ್ಲಿ ಸೇರಿದ್ರೆ ನಾವು ಖಂಡಿತ ಪರಿಹಾರ ಇದೆ, ಪರಿವರ್ತನೆ ಇದೆ, ಪರ್ಯಾಯ ಇದೆ. ಆ ದಿಕ್ಕನ್ನು ನಾವು ಕೆಲಸ ಮಾಡೋಣ. ಕರ್ನಾಟಕನ ಬಲಿಷ್ಠ ಮಾಡೋಣ, ಮಾದರಿ ರಾಜ್ಯ ಆಗಿ ಮಾಡೋಣ. ಯಾವೊಂದು ಬೇರೆ ರಾಜ್ಯಗಳು ನಮ್ಮ ತಿರುಗಿ ನೋಡೋದಷ್ಟೇ ಅಲ್ಲದೆ ಬೇರೆ ದೇಶಗಳು ತಿರುಗಿ ನೋಡಿ ಕರ್ನಾಟಕ ಎಷ್ಟು ಬಲಿಷ್ಠ ಆಗಿದೆ ಅನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ನಿಂತ್ಕೊಳ್ಳಿ. ಜೈ ಕರ್ನಾಟಕ, ಜೈ ಭೀಮ್.